ಇದ್ರದ್ದು ಗಿಡದ ಸ್ಕಿನ್ ಹೆಂಗೆ ಕ್ರೊಕೊಡೈಲ್ ಸ್ಕಿನ್ ಥರ ಐತಂತ, ಇದಕ್ಕೆ ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಂತ ಬಾರಿ ಬಿಡು, ವಿಧ ವಿಧವಾದ ಗಿಡಗಳಿವೆ ಇಲ್ಲಿ. ಕನ್ನಡದಲ್ಲಿ ಕರಿಮತ್ತೆ ಅಂತಾರಂತ ಇದಕ್ಕೆ. ಓ, ಇದು ಕರಿಮತ್ತೆ, ಇದು ಬಿಳಿ ಮತ್ತೆ ಟ್ರೀ, ಎರಡು ಜೊತೆಯಾಗಿ ಬೆಳೆದಿದ್ದಾವೆ. ಹಾಂ. ಓ, ಇವಾಗ ಇಲ್ಲಿಂದ ಟೀಕ್ ವುಡ್ ಎಲ್ಲ ಹಚ್ಚಲ್ಲ. ಇದು ಟೋಟಲಿ ಏನೋ ಕಾಡಿಂದಾನೇ ಬೆಳೆದಿರುವಂಥ ಗಿಡಗಳಿವೆಲ್ಲ. ಇದೇನು ಫಾರೆಸ್ಟೇಷನ್ ಮಾಡಿಲ್ಲ ಇಲ್ಲಿ ಅವರು. ಇದು ರಿಯಲ್ ಫಾರೆಸ್ಟ್, ಏನು ಟಚ್ ಮಾಡಿಲ್ಲ ಇಲ್ಲಿ ಯಾರು. ಇದು ಪ್ಯಾರಾಸೈಟ್ ಮರ, ಒಳಗಿಂದೆಲ್ಲ ಬಿದ್ದು ಹೋಗ್ಬಿಡುತ್ತೆ, ತಿಂದು ಖಾಲಿ ಮಾಡಿಬಿಟ್ಟು ಹೊರಗಿಂದ ಅಷ್ಟೇ ಬೆಳೆದೈತಿ. ಇದರಿಂದ ನಮಗೇನು ಅರ್ಥ ಆಗುತ್ತಂದ್ರೆ, ಪರಾವಲಂಬಿ ವ್ಯಕ್ತಿಗಳ್ನು ನಮ್ಮ ಹತ್ರ ಯಾವತ್ತೂ ಸೇರಿಸ್ಕೋಬಾರ್ದು. ಅವರು ನಮ್ಮ ಮೇಲೆ ನಿಂತು ನಮ್ಮ ಮೇಲೇ ಮನೆ ಕಟ್ಕೊಂಡ್ಬಿಡ್ತಾರೆ. ಆಮೇಲೆ ನಾವು ಕಷ್ಟಪಡಬೇಕಾಗತ್ತೆ. ಕಾಡು ನಮಗೆಲ್ಲ ಪಾಠನೂ ಹೇಳ್ಕೊಡ್ತೈತೆ, ಅದನ್ನು ನಾವು ನೋಡಿ ತಿಳ್ಕೊಬೇಕು, ಅದನ್ನ ಅರ್ಥೈಸ್ಕೋಬೇಕಷ್ಟೆ. ಸೊ ಬೆಳಗ್ಗೆ ಇಲ್ಲಿ ಕೆರೆ ಇತ್ತಲ್ಲ, ಸೊ ನೀರು ಕುಡಿಯೋಕ್ಕೆಲ್ಲ ಹುಲಿ, ಚಿರತೆ, ಲೆಪರ್ಡು ಎಲ್ಲ ಬಂದೈತೆ. ನಾವು ಈಗ ನಮಗಲ್ಲಿ 2 ನವಿಲು ಬಂದವು. ನವಿಲು ನೋಡೋಕೆ ಹೆಂಗೆ ಚೆನ್ನಾಗಿ ಮುಕ್ಕರೆ ನೀರು ಕುಡಿಯೋದು. ಏಯ್, ನಿನ್ನ ಫ್ರೆಂಡ್ ಹಾಕ್ಬಿಟ್ಟು ಓಡಂಟಿ ನೀನು, ಬಾ ಹಿಂದೆ. ಈ ಮರ ಹೆಂಗಿದೆ ಅಂದರೆ ಅದ್ರದ್ದು ಸಿಪ್ಪೆದಲ್ಲೆಲ್ಲ ವರ್ಷ ಕಿತ್ತು ಬೀಳುತ್ತಂತ. ಇದನ್ನು ನೆಕೆಡ್ ಕ್ವೀನ್ ಆಫ್ ದ ಫಾರೆಸ್ಟ್ ಅಂತಾರಂತ ಇದಕ್ಕೆ, ಈ ಟ್ರೀ. ಸೊ ಯೂಶ್ವಲಿ ಬರ್ಡ್ಸ್ ಎಲ್ಲ ಇಲ್ಲೇ ಗೂಡು ಕಟ್ಟೋದಂತ, ಯಾಕಂದ್ರೆ ಹಾವು ಅದು ಈ ಗಿಡದಾಗ ಹತ್ತಕ್ಕೆ ಆಗೋದಿಲ್ಲ ಅಂತ, ಯಾಕಂದ್ರೆ ಸಾಫ್ಟ್ ಆಗಿಬಿಟ್ಟಿರ್ತದೆ ಫುಲ್ ಅವೆಲ್ಲ.